ವೆಲ್ಕಮ್. ನಾನು ಅವಿನಾಶ್ ಶಿವನ್. ಮೊದಲಿಗೆ ಬಿಗ್ ಬ್ರೇಕಿಂಗ್ ಇದೆ. ಮೈಸೂರು ಜಿಲ್ಲಾ ಪಂಚಾಯಿತಿಯ ಗದ್ದುಗೆ ಗುರು ಶಿಷ್ಯರ ಕೌಂಟರ್ ಗೇಮ್. ಗೌಡರ ರಣವ್ಯೂಹ, ಸಿದ್ದು ಪ್ರತಿವ್ಯೂಹ. ಇದು ಮೈಸೂರು ಗದ್ದುಗೆಯ ಸ್ಟೋರಿ. ಗುರು ಶಿಷ್ಯರ ಕೌಂಟರ್ ಗೇಮ್ ಯಾವ ರೀತಿಯಾಗಿದೆ? ಕಾಂಗ್ರೆಸ್ ಅನ್ನ ಕಾಡಿದಂತ ಗೌಡರನ್ನೇ ಕಾಡಿದ್ದಾರೆ ಸಿದ್ದು. ಅಸಲಿಗೆ ಮೈಸೂರು ಜಿಲ್ಲಾ ಪಂಚಾಯಿತಿಯಲ್ಲಿ ಆಗಿದ್ದೇನು ಗೊತ್ತಾ? ಇದು ಮೈಸೂರು ಗದ್ದುಗೆಯ ಕತೆ. ಯಾವ ರೀತಿಯಾಗಿ ಕಾಂಗ್ರೆಸ್ ಅನ್ನ ಕಾಡಿದಂತ ಗೌಡರು, ನಂತರ ತಿರುಗಿ ಗೌಡರನ್ನು ಕೂಡ ಕಾಂಗ್ರೆಸ್ ಒಂದು ರೀತಿಯಾಗಿ ಕಾಡಿದೆ. ಆದ್ರೆ ಫೈನಲಿ ಏನಾಯ್ತು? ಮೈಸೂರು ಗದ್ದುಗೆಯಲ್ಲಿ ಗುರು ಶಿಷ್ಯರ ಕೌಂಟರ್ ಗೇಮ್ ನ ಸ್ಟೋರಿ ಇದು. ಕಾಂಗ್ರೆಸ್ ಅನ್ನ ಕಾಡಿದಂತ ಗೌಡರನ್ನೇ ಕಾಡಿದಂತ ಸಿದ್ದು. ಅಸಲಿಗೆ ಮೈಸೂರು ಜಿಲ್ಲಾ ಪಂಚಾಯಿತಿಯಲ್ಲಿ ಆಗಿದ್ದೇನು? ರಾತ್ರೋರಾತ್ರಿ ಆದಂತ ಆ ಒಂದು ಟ್ವಿಸ್ಟ್ಗೆ ಏನು ಕಾರಣ? ಕೊನೆ ಕ್ಷಣದಲ್ಲಿ ಗೌಡರ ಗೇಮ್ ಪ್ಲಾನ್ ಯಾಕೆ ಚೇಂಜ್ ಆಯ್ತು? ಗೌಡರ ರಣವ್ಯೂಹ ಜೊತೆಗೆ ಸಿದ್ದು ಅವರ ಪ್ರತಿವ್ಯೂಹ ಎಂತದ್ದು? ಮೈಸೂರು ರಾಜಕೀಯದ ಇನ್ಸೈಡ್ ಸ್ಟೋರಿ ಇದು. ಏನಾಯ್ತು ರಾತ್ರೋರಾತ್ರಿ ಮಿಡ್ ನೈಟ್ ನಲ್ಲಿ ಆದಂತಹ ಒಂದು ಟ್ವಿಸ್ಟ್ ಯಾಕೆ? ಕೊನೆ ಕ್ಷಣದಲ್ಲಿ ಯಾಕೆ ಗೌಡರು ಗೇಮ್ ಪ್ಲಾನ್ ಅನ್ನ ಚೇಂಜ್ ಮಾಡಿದ್ರು ಅನ್ನೋದು. ಮೈಸೂರು ಜಿಲ್ಲಾ ಪಂಚಾಯತ್ ನಲ್ಲಿ ಕೈತನೆ ಮೈತ್ರಿ. ಕೊನೆ ಕ್ಷಣದಲ್ಲಿ ಬಿಜೆಪಿ ಕೈಬಿಟ್ಟ ಜೆಡಿಎಸ್. ಕಾಂಗ್ರೆಸ್ ಪಕ್ಷಕ್ಕೆ ಜೈ ಅಂತ ಹೇಳ್ತಾರೆ ಜೆಡಿಎಸ್. ಹಾಗಾದ್ರೆ ಇದರ ಮರ್ಮ ಏನು? ಮೈಸೂರು ಜಿಲ್ಲಾ ಪಂಚಾಯತ್ ನಲ್ಲಿ ಕೈತನೆ ಮೈತ್ರಿ ಆಗಿದೆ. ಎಂಡ್ ಮೂಮೆಂಟ್ ಅಲ್ಲಿ ಎಲ್ಲವೂ ಕೂಡ ತಲೆಕೆಳಗಾಗಿದೆ. ಕೊನೆ ಕ್ಷಣದಲ್ಲಿ ಬಿಜೆಪಿಗೆ ಕೈ ಕೊಟ್ಟು ಜೆಡಿಎಸ್ ಕಾಂಗ್ರೆಸ್ನ ಕೈ ಹಿಡಿದಿದೆ. ಹಾಗಾದ್ರೆ ಏಕಾಏಕಿ ಈ ರೀತಿಯಾದ ನಿರ್ಧಾರಕ್ಕೆ ಯಾಕೆ ಬರಲಾಯಿತು? ಯಾಕೆ ಕಾಂಗ್ರೆಸ್ನ ಜೊತೆ ತೆನೆ ಕೈ ಜೋಡಿಸ್ತು ಅನ್ನೋದು ಕೊನೆ ಕ್ಷಣದಲ್ಲಿ ಬಿಜೆಪಿ ಕೈ ಬಿಟ್ಟಿದ್ದು ಯಾಕೆ ಜೆಡಿಎಸ್? ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಜೆಡಿಎಸ್ ಜೈ ಅಂತು? ಕೇವಲ ಸುಮ್ಮನೆ ಏನು ಮೈತ್ರಿ ಸರ್ಕಾರ ಇದೆ ಅನ್ನೋ ಒಂದು ಕಾರಣಕ್ಕೆ ಮಾತ್ರ ಈ ಒಂದು ಪ್ಲಾನ್ ಆಗಿಲ್ಲ. ಇನ್ಸೈಡ್ ಸ್ಟೋರಿಯನ್ನ ನ್ಯೂಸ್ 18 ನಿಮ್ಗೆ ಕೊಡುತ್ತೆ. ಇದಕ್ಕೆ ಏನ್ ಕಾರಣ? ಯಾಕೆ ಕೊನೆ ಕ್ಷಣದಲ್ಲಿ ಬಿಜೆಪಿ ಅವರಿಗೆ ಕೈ ಕೊಟ್ಟು ಕಾಂಗ್ರೆಸ್ನವರು ಕೈ ಹಿಡಿದ್ರು ಜೆಡಿಎಸ್ ನವರು ಅಂತ? ಇದಕ್ಕೆ ಕಾರಣವಾಗಿರೋದು ಜೆಡಿಎಸ್ ನ ವರಿಷ್ಠರ ಸೂಚನೆಯೇ ಕಾರಣ. ಇದಕ್ಕೆ ಸ್ಥಳೀಯ ವಿರೋಧ ಏನಿತ್ತು, ಇದಕ್ಕೂ ಇತರೂ ಕೂಡ ಕಾಂಗ್ರೆಸ್ಗೆ ಜೈ ಅಂತಾರೆ. ವರಿಷ್ಠರ ಆದೇಶ ಪಾಲನೆ ಅನ್ನುವ ಒಂದು ಸಂದೇಶವನ್ನ ಕೂಡ ಈಗ ಕೊಡಲಾಗಿದೆ. ಇದಕ್ಕೆ ಕಾರಣ ಜೆಡಿಎಸ್ ವರಿಷ್ಠರು ಕೊಟ್ಟಂತ ಆ ಒಂದು ಸೂಚನೆ. ಈ ಮೂಲಕ ಕೈ ನಾಯಕರಿಗೆ ಮೂಗುದಾರ ಹಾಕುವಂತ ಪ್ರಯತ್ನ. ವರಿಷ್ಠರ ಮಾತನ್ನ ಪಾಲಿಸಲೇಬೇಕು ಅನ್ನೋ ಒಂದು ಸಂದೇಶವನ್ನ ರವಾನೆ ಮಾಡೋದು. ಮೈಸೂರಿನಿಂದ ಹಾಸನ ಮಂಡ್ಯಕ್ಕೆ ಗನ್ ಪಾಯಿಂಟ್ ಅನ್ನ ಗೌಡರು ಇಟ್ರ ಅನ್ನೋ ಮೂಲಕ, ಈ ಮೂಲಕ ಕೈ ನಾಯಕರಿಗೆ ಮೂಗುದಾರ ಹಾಕುವಂಥದ್ದು, ಜೊತೆಗೆ ವರಿಷ್ಠರ ಮಾತನ್ನ ಪಾಲಿಸಿದ್ದೇವೆ ಅನ್ನೋ ಒಂದು ಮೆಸೇಜ್ ಕೂಡ ಹೋಗ್ಬೇಕು. ಸ್ಥಳೀಯ ಭಿನ್ನಮತ ಇದ್ದರೂ ಕೂಡ ಮೈತ್ರಿ ಧರ್ಮ ಪಾಲನೆ, ಮೈತ್ರಿಗೆ ಮುಖಭಂಗ ಆಗದಂತೆ ನೋಡಿಕೊಂಡಿದ್ದೇವೆ. ಉಳಿದ ಕ್ಷೇತ್ರದಲ್ಲೂ ಕೂಡ ಇದನ್ನೇ ನೀವು ಪಾಲಿಸಿ ಅನ್ನೋದನ್ನ ಕಾಂಗ್ರೆಸ್ಗೆ ಕೂಡ ಸಂದೇಶವನ್ನ ರವಾನೆ ಮಾಡಬೇಕು. ಮಂಡ್ಯ ಹಾಸನದಲ್ಲಿ ಭಿನ್ನಾಭಿಪ್ರಾಯ ಶಮನ ಸಂದೇಶ. ರಾಹುಲ್ ಮುಂದೆ ಇದನ್ನೇ ಮಂಡಿಸಲಿದ್ದಾರೆ ದೇವೇಗೌಡರು. ಹಾಗಾಗಿ ನಾವು ಮೈತ್ರಿ ಧರ್ಮವನ್ನ ಪಾಲಿಸಿದ್ದೇವೆ, ನಿಮ್ಮ ಜೊತೆ ಕಾಂಗ್ರೆಸ್ ಜೊತೆ ಅಂದ್ರೆ ನಿಮ್ಮ ಕೈ ಹಿಡಿದಿದ್ದೇವೆ. ಹಾಗಾಗಿ ಮಂಡ್ಯ ಹಾಸನದಲ್ಲೂ ಕೂಡ ಭಿನ್ನಾಭಿಪ್ರಾಯವನ್ನ ಶಮನ ಮಾಡೋದಕ್ಕೆ, ಜೊತೆಗೆ ರಾಹುಲ್ ಗಾಂಧಿ ಅವರ ಮುಂದೆ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ದೇವೇಗೌಡರು ಪ್ಲಾನ್ ಮಾಡಿದ್ದಾರೆ. ಏನು ಹಾಸನ ಮಂಡ್ಯ ಸೇರಿ 10 ಕ್ಷೇತ್ರಗಳ ಹಾದಿ ಸುಗಮ ಮಾಡೋದಕ್ಕೆ ಪ್ಲಾನ್. ಏನು ಮೈಸೂರಿನ ಜಿಲ್ಲಾ ಪಂಚಾಯಿತಿ ಸೂತ್ರದ ಹಿಂದೆ ಗೌಡರ ಭಾರಿ ಲೆಕ್ಕಾಚಾರ ಇದೆ ಅನ್ನೋದು. ಗೌಡರ ರಣತಂತ್ರಕ್ಕೆ ಕಾಂಗ್ರೆಸ್ ನಾಯಕರು ಸದ್ಯಕ್ಕೆ ಫುಲ್ ಶಾಕ್ ಆಗಿದ್ದಾರೆ. ಇದು ದೇವೇಗೌಡರ ಒಂದು ಗೇಮ್ ಪ್ಲಾನ್. ಓವರ್ ಆಲ್ ಈಗ ಮೈಸೂರು ಜಿಲ್ಲಾ ಪಂಚಾಯಿತಿಯಲ್ಲಿ ಮೈತ್ರಿಯನ್ನ ಮಾಡಿಕೊಂಡು ಆ ಮೂಲಕ ನಾವು ಮೈತ್ರಿ ಧರ್ಮವನ್ನ ಪಾಲಿಸ್ತಿದ್ದೀವಿ, ನೀವು ಕೂಡ ಅದನ್ನ ಪಾಲಿಸಬೇಕು ಅನ್ನೋ ರೀತಿಯಾಗಿ ಇಂಡೈರೆಕ್ಟ್ ಮೆಸೇಜ್ ಅನ್ನ ಕೊಟ್ರ ಗೌಡರು ಅನ್ನೋದು. ಇನ್ನು ಹೈಕಮಾಂಡ್ ಆದೇಶದಂತೆ ಮೈತ್ರಿಯಲ್ಲಿ ಬದಲಾವಣೆ ಆಗಿದೆ. ಸ್ಥಳೀಯ ನಾಯಕರ ಆಸೆ ಏನೇ ಇದ್ರೂ ಕೂಡ ಪಕ್ಷದ ವರಿಷ್ಠರ ತೀರ್ಮಾನವೇ ಅಂತಿಮ ಅಂತ ಸಾರಾ ಮಹೇಶ್ ಅವರು ಹೇಳಿದ್ರು. ಕ್ಷೇತ್ರದ ಅಭಿವೃದ್ಧಿ, ರಾಜ್ಯದ ಹಿತಾಸಕ್ತಿಯಿಂದ ಮೈತ್ರಿ ಕಾಂಗ್ರೆಸ್ ಜೊತೆ ನಾವು ಮಾಡ್ಕೊಂಡಿದ್ದೀವಿ, ಹೈಕಮಾಂಡ್ ಸೂಚಿಸಿದೆ. ನಿನ್ನೆವರೆಗೂ ಕೂಡ ಹೈಕಮಾಂಡ್ ಸ್ಥಳೀಯ ನಿರ್ಧಾರಕ್ಕೆ ಬಿಟ್ಟಿದ್ರು. ಇದೀಗ ಅವರೇ ಹೇಳಿರೋದ್ರಿಂದ ಕಾಂಗ್ರೆಸ್ ಜೊತೆ ಮೈತ್ರಿ, ಜಾತ್ಯತೀತ ಪಕ್ಷ ಜೊತೆ ಹೋಗೋದು ಜೆಡಿಎಸ್ ಆದೇಶ. ಹಾಗಾಗಿ ನಾವು ಹೋಗಿದ್ದೇವೆ ಅಂತ ಸಾರಾ ಮಹೇಶ್ ಹೇಳಿದ್ದಾರೆ. ಬನ್ನಿ ಏನ್ ಹೇಳಿದ್ರು ನೋಡ್ಕೊಂಡು.
BJPಯವರು ಉಪಾಧ್ಯಕ್ಷರಿಗೆ ರಾಜೀನಾಮೆ ಕೊಟ್ಟಿರೋದ್ರಿಂದ ಅವ್ರಿಗೆ ಉಪಾಧ್ಯಕ್ಷರು ಕೊಡಬೇಕು ಅಂತೇಳಿ ಈ ವಿಚಾರವಾಗಿ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಇವತ್ತು ಸಂಜೆ ನನಗೆ ಮತ್ತು GT ದೇವೇಗೌಡರಿಗೆ ಪಕ್ಷದ ಹೈಕಮಾಂಡ್ ನಿರ್ದೇಶನ ಕೊಟ್ಟಿದೆ. ಅಧ್ಯಕ್ಷರು ಪರಿಮಳ ಶ್ಯಾಮ್ ಅವ್ರನ್ನೇ JDSಗೆ ಮಾಡಿ ಉಪಾಧ್ಯಕ್ಷರನ್ನ ಕಾಂಗ್ರೆಸ್ಗೆ ಬಿಟ್ಟುಕೊಡಬೇಕು. ಜೊತೆಗೆ ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಇದೆ. ಈ ಮೈಸೂರು ನಗರದಲ್ಲಿ ಏನೇ ಒಪ್ಪಂದ ಆಗಿದ್ರೂ ಸಹ ಅವತ್ತಿನ ಪರಿಸ್ಥಿತಿನೂ ಬೇರೆ. ಜಿಲ್ಲಾ ಪಂಚಾಯಿತಿಯಲ್ಲೂ ಸ್ಥಳೀಯ ನಾಯಕರಿಗೆ ನಿರ್ಧಾರವನ್ನು ಬಿಟ್ಟಿದ್ದರು. ನಿನ್ನೆವರೆಗೂ ಸಹ ಸ್ಥಳೀಯ ನಾಯಕರ ಕೂತು ಚರ್ಚೆಯನ್ನು ಮಾಡಿ ಇವತ್ತು ಬೆಳಗ್ಗೆನೂ ಸಹ ನಿರ್ಧಾರವನ್ನು ಪ್ರಕಟ ಮಾಡಿದ್ರು. ಆದರೆ ಹೈಕಮಾಂಡ್ ಆದೇಶ ಬಂದಂಥ ಸಂದರ್ಭದಲ್ಲಿ ಅವರ ಆದೇಶವನ್ನು ನಾವು ಪಾಲನೆ ಮಾಡೋಣ. ಈ ಬಗ್ಗೆ ಹೆಚ್ಚಿನ ಇನ್ಸೈಟ್ಸ್ ಅನ್ನು ಕೊಡ್ತಾರೆ ನಮ್ಮ ಔಟ್ಪುಟ್ ಹೆಡ್ ಮಧು. ಒಂದು ಮಾತಿದೆ ಹಿಂದಿಯಲ್ಲಿ, ಕುಚ್ ಪಾನೆ ಕೆ ಲಿಯೆ ಕುಚ್ ಕೋನಾ ಪಡ್ತಾ ಹೈ ಅಂತ. ಅದೇ ರೀತಿಯಾಗಿ ದೇವೇಗೌಡರು ಎಲ್ಲಾದ್ರೂ ಜಿಲ್ಲಾ ಪಂಚಾಯತಿಯನ್ನ ಇಲ್ಲಿ ಬಿಟ್ಕೊಟ್ಟು ಆ ಕಡೆ ಲೋಕಸಭೆಗೆ ಟಾರ್ಗೆಟ್ ಇಟ್ಟಿದಾರ ಅಂತ? ಅವಿನಾಶ್, ಖಂಡಿತ ನಿಮ್ಮ ಮಾತು ನಿಜ. ಕೆಲವನ್ನ ಪಡ್ಕೊಬೇಕು ಅಂದ್ರೆ ಕೆಲವನ್ನ ಕಳ್ಕೊಬೇಕು. ಆದ್ರೆ ಇಲ್ಲಿ ಕಾಂಗ್ರೆಸ್ ಕಳ್ಕೊಂಡಿರೋದು ಒಂದು ಲೆಕ್ಕಾಚಾರಕ್ಕೆ ಇಡೀ 38 ಸ್ಥಾನಗಳಿರುವಂತ ಒಂದು ಪಕ್ಷಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಟ್ಟಿದ್ದಂತೂ ದೊಡ್ಡ ವಿಚಾರ. ಅದು ಇಡೀ ರಾಷ್ಟ್ರ ರಾಜಕಾರಣಕ್ಕೆ ಹೊಸ ದಿಕ್ಸೂಚಿಯನ್ನು ಕೊಟ್ಟಂತ ವಿಚಾರ. ಇನ್ನು ಇಲ್ಲಿ ಜಿಲ್ಲಾ ಪಂಚಾಯತ್ನಲ್ಲಿ ಆಲ್ಮೋಸ್ಟ್ 21 ಅಂದ್ರೆ ಸಮಬಲದ ಹೋರಾಟ ಇರುವಂತ ಎರಡು ಪಕ್ಷಗಳ ನಡುವೆ ಅಧ್ಯಕ್ಷಗಿರಿಗಾಗಿ ನಡೆದಂತ ಏನು ಒಂದು ಫೈಟ್ ಇದೆ, ಇಲ್ಲಿ ಕಳ್ಕೊಳ್ಳೋದು ಪಡ್ಕೊಳ್ಳೋದು ಅನ್ನೋದು ಅಲ್ಲಿಯ ಮಟ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಅದು ದಿಲ್ಲಿಯ ಮಟ್ಟಕ್ಕೆ, ಅಂದ್ರೆ ಮೈಸೂರಿನಿಂದ ದಿಲ್ಲಿಯ ಮಟ್ಟಕ್ಕೆ ಆ ಸೂತ್ರ ಅನುಸರಿಸುತ್ತೆ. ಖಂಡಿತ ಈಗಾಗಲೇ ನಾವು ಬ್ರೇಕಿಂಗ್ ಅನ್ನ ಕೊಟ್ವಿ. ಆ ಬ್ರೇಕಿಂಗ್ ನ ಅನಲೈಸ್ ಮಾಡೋದಕ್ಕಿಂತ ಮುಂಚೆ ನಾನೊಂದು ಆಂಟಿಸಿಪೇಟರಿ ಬೇಲ್ ಹಾಕ್ಬಿಡ್ತೀನಿ. ಇಲ್ಲಿ ಒಂದು ಕಂಪ್ಯಾರಿಸನ್ಗೋಸ್ಕರ ನಾನು ಕೆಲವೊಂದು ಮಾತನ್ನ ಹೇಳ್ಬೇಕಾಗತ್ತೆ. ಈ ಕಂಪ್ಯಾರಿಸನ್ ಹಂತದಲ್ಲಿ ನೋಡಿ, ನಾವು ಇದನ್ನ ಒಂದು ಮನೆ ಅಂತ ಕರೆಯೋದಾದ್ರೆ ಈ ಮೈತ್ರಿಯನ್ನ, ಈ ಮೈತ್ರಿ ಮಹಾಮನೆಯಲ್ಲಿ ಇಲ್ಲಿ ಅತ್ತೆನೂ ಕೂಡ ಕಿಲಾಡಿ, ಸೊಸೆಯೂ ಕೂಡ ಕಿಲಾಡಿ. ಈ ಗಂಡನಿಗೆ ಅತ್ತೆಯೂ ಅಂದ್ರೆ ತಾಯಿಯೂ ಬೇಕು, ಜೊತೆಗೆ ತನ್ನ ಹೆಂಡತಿಯೂ ಬೇಕು. ಅಂದ್ರೆ ಈ ಒಂದು ಪರಿಸ್ಥಿತಿಯಲ್ಲಿ ಆ ಒಂದು ಗಂಡನನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಎರಡೂ ತಂತ್ರಗಳನ್ನ ಅತ್ತೆ ಮತ್ತು ಸೊಸೆ ಹೇಗೆಲ್ಲ ನಿಭಾಯಿಸ್ತಾರೆ ಅನ್ನುವಂಥದ್ರೆ ನಾವು ಹಲವಾರು ಚಿತ್ರಗಳಲ್ಲಿ, ಧಾರಾವಾಹಿಗಳಲ್ಲಿ, ಮನೆಗಳಲ್ಲಿ, ಅಕ್ಕಪಕ್ಕದ ನೆರೆಹೊರೆಗಳಲ್ಲಿ ನೋಡ್ಬಿಟ್ಟಿದೀವಿ. ಅದೇ ಕಂಪ್ಯಾರಿಸನ್ ನಾವಿಲ್ಲಿ ಅಪ್ಲೈ ಮಾಡೋದಾದ್ರೆ, ಸೇ ಫಾರ್ ಎಕ್ಸಾಂಪಲ್ ಈ ರಾಹುಲ್ ಗಾಂಧಿ ಅವರನ್ನ ಆ ಒಂದು ಮನೆಯ ದಿಲ್ಲಿ ಹೈಕಮಾಂಡ್, ಫರ್ಗೆಟ್ ಅಬೌಟ್ ರಾಹುಲ್ ಗಾಂಧಿ, ದಿಲ್ಲಿಯ ಕಾಂಗ್ರೆಸ್ ಅಂತ ಏನಿದೆ, ಆ ದಿಲ್ಲಿಯ ಕಾಂಗ್ರೆಸ್ ಅನ್ನ ಮನೆ ಯಜಮಾನ ಅಂತ ಕರೆದಾದ್ರೆ ಆ ಯಜಮಾನನಿಗೆ ಹೊಸ ಸ್ವರೂಪವನ್ನ, ಹೊಸ ಜನ್ಮವನ್ನ ಕೊಟ್ಟಂತ ತಾಯಿ ದೇವೇಗೌಡರು ಅಂತ ಹೇಳ್ಬೋದು. ಯಾಕಂದ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ಗೆ ಒಂದು ಯೂಟರ್ನ್ ಅಂದ್ರೆ ಹೊಸದಾದಂತ ಒಂದು ಹೊಸ ಬಲವನ್ನ ಕೊಟ್ಟಂತ, ಶಕ್ತಿಯನ್ನ ತುಂಬಿದ್ದಂತೂ ದೇವೇಗೌಡರ ನೇತೃತ್ವದಲ್ಲಿ. ಈ ಲೆಕ್ಕಾಚಾರಕ್ಕೆ ರಾಹುಲ್ ಗಾಂಧಿ ಈಗಲೂ ಕೂಡ ಅವರನ್ನ ಏನು ಅತ್ಯಂತ ಗೌರವದಿಂದ ಮೋದಿ ವಿರುದ್ಧ ಒಂದು ಮಹಾಗಠಬಂಧನ್ಗೆ ವೇದಿಕೆ ಹಾಕಿಕೊಟ್ಟಂತ ದೇಶವ್ಯಾಪಿ ಮೋದಿ ಅಲೆಗೆ ಪ್ರತಿಯಾಗಿ ಪ್ರತಿಪಕ್ಷಗಳ ಅಲೆಯನ್ನ ಎದ್ದು ನಿಲ್ಲಿಸಿದಂತ ಕೀರ್ತಿಯನ್ನ ದೇವೇಗೌಡರಿಗೆ ಅನಾಯಾಚಿತವಾಗಿ ಅವರು ಖಂಡಿತ ಕೊಟ್ಟೇ ಕೊಡ್ತಾರೆ ಆ ಕ್ರೆಡಿಟ್ ನ. ಜೊತೆಗೆ ಏನು ಸಹಧರ್ಮಿಣಿಯಾಗಿ ಅಂದ್ರೆ ಇಡೀ ಮೋದಿ ಅನ್ನುವಂತ ಒಂದು ದೊಡ್ಡ ಅಲೆಯನ್ನ ಬಿಫೋರ್ ಏನು ನಾನು ವಿಧಾನಸಭೆ ಚುನಾವಣೆಗಿಂತ ಮುಂಚೆ ಹೇಳ್ತಾ ಇರೋದು, ಮೋದಿ ಅನ್ನುವಂತ ಒಂದು ಅಲೆಯನ್ನ ಕರ್ನಾಟಕದಲ್ಲಿ ತಡೆಯಲಿಕ್ಕೆ ಏನು ಆಡಳಿತ ವಿರೋಧಿ ಅಲೆಯ ನಡುವೆಯೂ ಕೂಡ ಸಹಕಾರಿಯಾಗಿದ್ದು ಸಿದ್ದರಾಮಯ್ಯ. ಇಡೀ ದೇಶ ಕಣ್ಣೆತ್ತಿ ನೋಡುವಂತೆ ಏನು ಮೋದಿಯನ್ನ ಅಟ್ಯಾಕ್ ಮಾಡ್ತಾರೆ, ಟ್ವೀಟ್ ಗಳನ್ನ ಮಾಡ್ತಾರೆ, ಏನು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ. ಈ ಮೂಲಕ ಮೋದಿಯೇ ಎಲ್ಲೋ ಒಂದು ಕಡೆ ಕಾರ್ನರ್ ಆಗ್ಬೇಕು, ಆ ರೀತಿ ಒಂದು ಸ್ಟ್ರಾಟಜಿಯನ್ನ ಸಿದ್ದರಾಮಯ್ಯ ಕೂಡ ಮಾಡಿದ್ರು. ಸೊ ಇಲ್ಲಿ ಎರಡೂ ಕೂಡ ಇಬ್ಬರು ಕೂಡ ಪ್ರಯಾರಿಟಿ ವೈಸ್ ನೋಡೋದಾದ್ರೆ ಇಬ್ಬರು ಕೂಡ ಈಕ್ವಲಿ ಇಂಪಾರ್ಟೆಂಟ್ ರಾಹುಲ್ ಗಾಂಧಿಗೆ. ಆ ಒಂದು ಏನು ಲೆಕ್ಕಾಚಾರವನ್ನು ಅರಿತೆ ರಾಹುಲ್ ಗಾಂಧಿಯೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಧರ್ಮ ಸಂಕಟ ಅಂತ ಬರುತ್ತೆ. ಆದ್ರೆ ಇದೆಲ್ಲದರ ಹೊರತಾಗಿ ಮನೆಯಲ್ಲಿ ಇರ್ತಾರಲ್ಲ ಬೇರೆ ಬೇರೆ ಸದಸ್ಯರುಗಳು, ಅವ್ರ ಪ್ರಿಯಾರಿಟಿಗಳೇ ಬೇರೆ ಇರ್ತವೆ, ಅವ್ರ ಲೆಕ್ಕಾಚಾರಗಳೇ ಬೇರೆ ಇರ್ತವೆ. ಅದನ್ನ ನಾವು ಲೋಕಲ್ ಲೀಡರ್ಸ್ಗೆ ಏನು ಕಂಪೇರ್ ಮಾಡೋದಾದ್ರೆ ಲೋಕಲ್ ಲೀಡರ್ಗಳ ಒಂದು ಸ್ಥಳೀಯ ನಾಯಕತ್ವದ ಆಗ್ರಹ, ಬೇಡಿಕೆಗಳು, ಪಟ್ಟುಗಳೇ ಬೇರೆ ಇರುತ್ತೆ. ಆದ್ರೆ ಅದೆಲ್ಲದರ ಹೊರತಾಗಿ, ಆ ಲೆಕ್ಕಾಚಾರಗಳ ಹೊರತಾಗಿ ಏನು ದಿಲ್ಲಿಯ ಅಂದ್ರೆ ಲೋಕಸಭೆಯ ಮೈತ್ರಿ ಧರ್ಮವನ್ನ ಪಾಲನೆ ಮಾಡ್ಲಿಕ್ಕೋಸ್ಕರ ಏನೆಲ್ಲ ಮಾಡಬೇಕು ಅದನ್ನ ವರಿಷ್ಠರು ಮಾಡಿದ್ದಾರೆ. ಆ ವರಿಷ್ಠರು ಮೈತ್ರಿ ಧರ್ಮಕ್ಕೋಸ್ಕರ ಏನು ಒಂದು ಕೋಮುವಾದಿ ಪಕ್ಷದ ವಿರೋಧಿ ರಾಜಕಾರಣ ನಾವೆಲ್ಲ ಏನ್ ಮಾಡ್ತಾ ಇದೀವಿ ಅಂತ ಏನ್ ಕರ್ಕೊಳ್ತಾ ಇದ್ದಾರೆ ಅವರು, ಆ ಒಂದು ರಾಜಕಾರಣದ ವ್ಯಾಖ್ಯಾನ ಪರ್ಫೆಕ್ಟ್ ಆಗಿ ಆಗ್ಬೇಕು ಅಂತಂದ್ರೆ, ಅಥವಾ ಯಾವುದೇ ಕಪ್ಪು ಚುಕ್ಕೆಗಳಿಲ್ಲದೆ ಅದು ಏನು ಮತ್ತೆ ಮುಂದುವರಿಬೇಕು ಅಂತಂದ್ರೆ ಈ ಒಂದು ಮೈತ್ರಿ ಅನಿವಾರ್ಯವಾಗಬೇಕಿತ್ತು. ಹಾಗಾಗಿ ದೇವೇಗೌಡರು ಆ ಒಂದು ಸಂದೇಶವನ್ನ ಕೊಟ್ಟು ಈ ಒಂದು ಬಿಜೆಪಿ ಮತ್ತು
ಮತ್ತು JDS ಮೈತ್ರಿಗೆ ಬ್ರೇಕ್ ಹಾಕಿರ್ಬೋದು. ಆದ್ರೆ ಇದರ ದೂರದೃಷ್ಟಿ ಮತ್ತೆಲ್ಲ ಚಿಕ್ಕಬಳ್ಳಾಪುರದಲ್ಲಿ, ಮತ್ತೆಲ್ಲ ಚಿತ್ರದುರ್ಗದಲ್ಲಿ, ಮತ್ತೆಲ್ಲ ಹಾಸನದಲ್ಲಿ, ಮತ್ತೆಲ್ಲ ಮಂಡ್ಯದಲ್ಲಿ, ಮತ್ತೆಲ್ಲ ಬೆಂಗಳೂರು ಉತ್ತರದಲ್ಲಿ ಕಾಣ್ತಾ ಇದೆ. ಇಲ್ಲೆಲ್ಲ ಒಂದು ಏನು ಕನೆಕ್ಟಿಂಗ್ ದ ಡಾಟ್ಸ್ ಅಂತ ಕರೆದ್ರೆ, ಈ ಕನೆಕ್ಟಿಂಗ್ ದ ಡಾಟ್ ಗಳಲ್ಲಿ ಗೌಡರ ಲೆಕ್ಕಾಚಾರ ಅತ್ಯಂತ ಏನು ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ. ನಾವು ಸ್ಥಳೀಯ ನಾಯಕ, ನಿಮಗೆ ದೊಡ್ಡದಿರ್ಬೋದು, ಮುಖ್ಯಮಂತ್ರಿ ಸ್ಥಾನ ದೊಡ್ಡದಿರ್ಬೋದು ಅಂತ ಹೇಳ್ತೀರಿ, ಅಥವಾ ಲೋಕಸಭಾ ಸ್ಥಾನಗಳು 12 ದೊಡ್ಡದಿರ್ಬೋದು ಅಂತ ಹೇಳ್ತೀರಿ. ನಮಗೆ ಒಂದು ಜಿಲ್ಲಾ ಪಂಚಾಯತಿ ಕೂಡ ದೊಡ್ಡದಪ್ಪ, ನಮ್ದು ಚಿಕ್ಕ ಪಕ್ಷ, ಪುಟ್ಟ ಪಕ್ಷ, ಇಂಥವೆಲ್ಲ ಮಾತುಗಳನ್ನ ಗೌಡರು ಪದೇ ಪದೇ ಆಡ್ತಾ ಇರ್ತಾರೆ. ಅದು ಅವರ ಚಾಣಕ್ಯ ನೀತಿ. ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ಈಗ ಸಿದ್ದರಾಮಯ್ಯ ಅವರಿಗೆ ಒಂದ್ ಕಡೆ ಪ್ರತಿಷ್ಠೆ ಉಳಿಯಿತು, ಜಿಲ್ಲಾ ಪಂಚಾಯತಿ ಉಳಿಯಿತು, ಆದ್ರೆ ಇನ್ನೊಂದ್ ಕಡೆ ಕನ್ಫ್ಯೂಸ್ ಸ್ಟೇಟ್ ನಲ್ಲಿ ಸಿದ್ದರಾಮಯ್ಯ ಅವರು ಇದಾರ ಅಂತ. ಇದೇನಾದ್ರೂ ಲೋಕಸಭೆಯಲ್ಲಿ ನಾನೇನಾದ್ರೂ ಇಲ್ಲಿ ಕಾಂಪ್ರಮೈಸ್ ಆಗ್ಬೇಕಾಗತ್ತಾ ಇದಕ್ಕೋಸ್ಕರ ಅಂತ? ಖಂಡಿತ ಈ ಕನ್ಫ್ಯೂಷನ್ ಸ್ಟೇಟಸ್ ಖಂಡಿತ ಇದೆ. ಯಾಕಂದ್ರೆ ಈ ಸೂತ್ರವನ್ನ ಇಟ್ಕೊಂಡೇ ದೇವೇಗೌಡರು ರಾಹುಲ್ ಗಾಂಧಿ ಮುಂದೆ, ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಏನು ಸೂತ್ರ ಏನಿದೆ, ಸೀಟು ಹಂಚಿಕೆ ಸೂತ್ರ ಏನಿದೆ, ಆ ಸ್ಥಾನ ಹಂಚಿಕೆ ವಿಚಾರದ ಈಗಾಗಲೇ ಹಗ್ಗ ಜಗ್ಗಾಟ ಏನ್ ನಡೀತಾ ಇದೆ. ಒಂದ್ ಕಡೆ ರೇವಣ್ಣ ಹೇಳ್ತಾರೆ, ಒಂದ್ ಕಡೆ ಪುಟ್ಟರಾಜು ಹೇಳ್ತಾರೆ, ಒಂದ್ ಕಡೆ ಸಾರಾ ಮಹೇಶ್ ಹೇಳ್ತಾರೆ, ಒಂದ್ ಕಡೆ ತಮ್ಮಣ್ಣ ಹೇಳ್ತಾರೆ. ಎಲ್ಲರೂ ಕೂಡ ಮಾತಾಡ್ತಾರೆ. ಒಂದು ದೊಡ್ಡ ಮಟ್ಟದ ಬೆಗ್ಗರ್ಸ್ ವಾರ್ ನಡೆಯುತ್ತೆ. ಅದೆಲ್ಲದರ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಸೀಟು ಹಂಚಿಕೆ ಒತ್ತಡ ಏನಿತ್ತು, ಅದ್ರ ಆಚೆಗೂ ಕೂಡ ಏನು ಸಿದ್ದರಾಮಯ್ಯ ಅವರು ತುಂಬಾ ಸ್ಟಿಫ್ ಆಗಿದ್ರು. ನಾವು ಯಾವ ಕಾರಣಕ್ಕೂ ಕೂಡ ಹಾಲಿ ಸಂಸದರ ಕ್ಷೇತ್ರಗಳನ್ನ ಬಿಟ್ಟು ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ಒಂದು ವಾದವನ್ನ ಪದೇ ಪದೇ ಪ್ರತಿಕ್ಷಣ ಪ್ರತಿದಿನ ಈ ಒಂದು ವಿಚಾರ ಬಂದಾಗ್ಲೆಲ್ಲ ಕೂಡ ಹೈಕಮಾಂಡ್ಗೆ ಮನವರಿಕೆ ಮಾಡುವ ಪ್ರಯತ್ನವನ್ನ ಮಾಡಿರಬಹುದು. ಆದ್ರೆ ಆ ಒಂದು ವಿಚಾರದಲ್ಲಿ ಕೌಂಟರ್ ಕೊಡ್ಲಿಕ್ಕೆ ಎಲ್ಲವೂ ಗೊತ್ತಿದ್ದು ಕೂಡ ಏನು ಇಷ್ಟೆಲ್ಲ ಆಗ್ತಿದೆ ಸ್ಥಳೀಯ ಮಟ್ಟದಲ್ಲಿ. ಒಂದು ಪಕ್ಷದ ವರಿಷ್ಠರಿಗೆ, ಒಂದು ಪಕ್ಷದ ಏನು ಆ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂತಹ ಪಕ್ಷದ ಪ್ರಮುಖರಿಗೆ ಮತ್ತು ಪ್ರಮುಖ ನಾಯಕರಿಗೆ ಲೋಕಲ್ ಅಲ್ಲಿ ಆಗ್ತಿರುವಂತಹ ವಿಚಾರ ಗೊತ್ತಿರಲ್ವಾ? ಖಂಡಿತ ಅವರ ಪಕ್ಷದ ಅಫೇರ್ಸ್ ಅವ್ರಿಗೆ ಗೊತ್ತೇ ಇರುತ್ತೆ. ಆದ್ರೆ ಎಲ್ಲ ಒಂದ್ ಕಡೆ ಕಡೆ ಕ್ಷಣದವರೆಗೆ ಕಾದು ನೋಡುವ ತಂತ್ರವನ್ನ ಯಾಕೆ ಅನುಸರಿಸಿದ್ದು ಅಂದ್ರೆ, ಈ ಒಂದು ಫಾರ್ಮುಲಾವನ್ನ ಲೋಕಸಭೆ ಚುನಾವಣೆಗೆ ಅಪ್ಲೈ ಮಾಡಲಿಕ್ಕೆ ಒಂದು ನೆಪ. ಇಟ್ ಮೇ ನಾಟ್ ಬಿ ಅ ಬಿಗ್ ಇಂಪ್ಯಾಕ್ಟ್, ಇಟ್ ಮೇ ನಾಟ್ ಬಿ ಅ ಬಿಗ್ ವೆಪನ್, ಬಟ್ ಒಂದು ಆನೆಯನ್ನ ಹೊಡೆಯಲಿಕ್ಕೆ ಒಂದು ಇರುವೆ ಕೂಡ ಸಹಾಯ ಆಗಬಹುದು. ಇರುವೆ ಒಂದು ಆನೆಯನ್ನ ಮಕಡೆ ಮಲಗಿಸಬಹುದು ಅಂತ ಒಂದು ಸಾಧ್ಯತೆ ಮೈಸೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಒಂದು ಬೆಳ್ಳಿ ಮಿಂಚಿನಂತೆ, ಕೋಲ್ ಮಿಂಚಿನಂತೆ ದೇವೇಗೌಡರು ಕಾಣಿಸಿರಬಹುದು. ಆ ಒಂದು ಉದ್ದೇಶದಿಂದಲೇ ಇಷ್ಟೆಲ್ಲ ಸ್ಟ್ರಾಟಜಿಗಳಾಗಿ ಫೈನಲ್ ಈ ಹಂತಕ್ಕೆ ಬಂದು ನಿಲ್ಲೋವರೆಗೆ ಈ ಒಂದು ಸೂತ್ರದಲ್ಲಿ ಎಲ್ಲ ಸಮಾಪ್ತಿ ಆಗಿದೆ ಅಂತ ಅನಿಸ್ತಾ ಇದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ. ಮತ್ತು ಏನು ದೇವೇಗೌಡರ ರಣತಂತ್ರಕ್ಕೆ ಸಿದ್ದರಾಮಯ್ಯನವರು ಸುಮ್ಮನೆ ಕೂರ್ತಾರ? ಅವರು ಕೂಡ ಪ್ರತಿತಂತ್ರವನ್ನ ಹಣಿತಿದ್ದಾರೆ. ಸೈಲೆಂಟ್ ಆಗಿ ಭಿನ್ನಮತ ಶಮನ ಮಾಡಿದ ಸಿದ್ದು ಹೈಕಮಾಂಡ್ ಮೂಲಕ ಗೌಡರಿಗೆ ಮೆಸೇಜ್ ಅನ್ನ ಕೂಡ ಕಳಿಸಿದ್ದಾರೆ. ಆ ಮೂಲಕ ಸಿದ್ದರಾಮಯ್ಯನವರು ಕೂಡ ಪ್ರತಿವ್ಯೂಹವನ್ನ ತಯಾರು ಮಾಡ್ಕೊಂಡಿರೋದು, ಹೈಕಮಾಂಡ್ ಮೂಲಕ ಗೌಡರಿಗೆ ಮೆಸೇಜ್ ಅನ್ನ ಕೂಡ ಕಳಿಸಿರೋದು. ಸೈಲೆಂಟ್ ಆಗಿ ಭಿನ್ನಮತ ಶಮನವನ್ನ ಮಾಡಿದ್ರು ಸಿದ್ದರಾಮಯ್ಯ ಅನ್ನೋದು. ಇನ್ನು ದೇವೇಗೌಡರ ಅಲ್ಲಿ ಪಟ್ಟ ಶಿಷ್ಯ ಅಂತ ನಿಮ್ಗೆಲ್ಲ ಗೊತ್ತಿರುವಂತಹ ವಿಚಾರ. ಅವರಿಂದಲೇ ರಾಜಕೀಯದ ABCDಗಳನ್ನ ಕಲ್ತಂತವರು ಸಿದ್ದರಾಮಯ್ಯನವರು. ಈಗ ತಮ್ಮ ಗುರುವಿಗೆ ಕೆಲವೊಂದು ಮೆಸೇಜ್ ಅನ್ನ ಕಳಿಸ್ತಾ ಇದ್ದಾರೆ. ಜಿಲ್ಲಾ ಪಂಚಾಯಿತಿಯ ಬಗ್ಗೆ ಯಾವುದೇ ಹೇಳಿಕೆಯನ್ನ ಸಿದ್ದರಾಮಯ್ಯನವರು ನೀಡಿಲ್ಲ. ಬಹಳ ಜಾಣ ಮೌನವನ್ನು ವಹಿಸಿದ್ರು. ಸ್ಥಳೀಯ ನಾಯಕರ ಜೊತೆ ಯಾವುದೇ ಚರ್ಚೆಯನ್ನ ಕೂಡ ಮಾಡಿಲ್ಲ. ನೇರವಾಗಿ ಹೈಕಮಾಂಡ್ ಜೊತೆ ಸಿದ್ದು ಅವರು ಚರ್ಚೆಯನ್ನ ನಡೆಸಿರುವಂತದ್ದು. ಹಾಗಾಗಿ ಒಂದು ಸೈಲೆಂಟ್ ಗೇಮ್ ಪ್ಲಾನ್ ಅನ್ನ ಸಿದ್ದರಾಮಯ್ಯನವರು ಇಲ್ಲಿ ಪ್ಲೇ ಮಾಡಿದ್ರು ಅನ್ನೋದು. ಕರ್ನಾಟಕ ಉಸ್ತುವಾರಿ KCB ಜೊತೆ ಚರ್ಚೆಯನ್ನ ನಡೆಸ್ತಾರೆ. ಮೈತ್ರಿಗಳ ಬಗ್ಗೆ ಮಾಧ್ಯಮಗಳ ವರದಿಯನ್ನ ತಲುಪಿಸಿದ್ದಾರೆ ಸಿದ್ದು. ಮೈತ್ರಿಗೆ ಧಕ್ಕೆ ಆಗದಂತೆ ನೋಡಿಕೊಳ್ಳಲು ಮನವಿಯನ್ನ ಕೂಡ ಮಾಡಿದ್ದಾರೆ ಅನ್ನೋದು. ಕೂಡಲೇ KCB ಅವರಿಂದ ಗೌಡರಿಗೆ ದೂರವಾಣಿ ಕರೆಯನ್ನ ಮಾಡಿಸಿರೋದು. ಕರ್ನಾಟಕದ ಉಸ್ತುವಾರಿ ಅವ್ರ ಜೊತೆ ಚರ್ಚೆಯನ್ನ ನಡೆಸಿ ಮೈತ್ರಿ ಬಗ್ಗೆ ಮಾಧ್ಯಮಗಳ ವರದಿಯನ್ನ ತಲುಪಿಸಿದ ಸುದ್ದಿ. ಅದೇ ರೀತಿಯಾಗಿ ಬೇರೆ ಬೇರೆ ವಿಚಾರಗಳನ್ನ ಇಲ್ಲಿ ನೋಡಿದ್ದಾರೆ. ಕೂಡಲೇ KCB ಅವರಿಂದ ಗೌಡರಿಗೆ ದೂರವಾಣಿಯನ್ನ ಕರೆ ಕೂಡ ಮಾಡ್ತಿದ್ದಾರೆ. ಬಿಜೆಪಿ ಜೊತೆ ಹೋದ್ರೆ ತಪ್ಪು ಸಂದೇಶ ಬರಬಹುದು, ಹಾಗಾಗಿ ನಿರ್ಧಾರ ಬದಲಿಸುವಂತೆ KCB ಮನವಿಯನ್ನ ಕೂಡ ಮಾಡಿದ್ದಾರೆ. ಹಾಗಾಗಿ ಒಂದ್ ವೇಳೆ ಬಿಜೆಪಿ ಜೊತೆ ಮೈತ್ರಿಯನ್ನ ಮುಂದುವರಿಸಿದ್ರೆ ಅಲ್ಲಿ ಏನಾದ್ರೂ ತೊಂದರೆ ಆಗಬಹುದು ಅನ್ನೋದು. ಕೊನೆ ಕ್ಷಣದಲ್ಲಿ ಗೌಡರಿಂದ ಕರೆ ಮಾಡಿಸಿದ್ದಾರೆ. ಅದೇ ರೀತಿಯಾಗಿ ದೇವೇಗೌಡರಿಂದ ಕರೆ, ಸಾರಾ ಮಹೇಶ್ GT ದೇವೇಗೌಡರಿಗೆ ಕರೆ ಅವರಿಗೆ ಫೋನ್ ಮಾಡಿದ್ರು ಗೌಡರು. ಗೌಡರ ಸೂಚನೆ ಅಂತೆ ನಿರ್ಧಾರವನ್ನ ಬದಲು ಮಾಡಬೇಕು. ಅಲ್ಲಿ ನಾವು ಬಿಜೆಪಿ ಜೊತೆ ಹೋಗೋದು ಬೇಡ, ಕಾಂಗ್ರೆಸ್ನ ಜೊತೆ ಹೋಗೋದು ಅಂತ ಕೊನೆ ಕ್ಷಣದಲ್ಲಿ ಎಲ್ಲಾ ಗೇಮ್ ಪ್ಲಾನ್ ಅನ್ನ KCB ಅವರ ಮೂಲಕ ಗೌಡರಿಗೆ ಕರೆ ಮಾಡಿಸಿ, ಗೌಡರ ನಂತರ GT ದೇವೇಗೌಡ ಮತ್ತು ಮಹೇಶ್ ಅವರಿಗೆ ಕರೆ ಮಾಡಿ ಎಲ್ಲಾ ಗೇಮ್ ಪ್ಲಾನ್ ಉಲ್ಟಾ ಪಲ್ಟಾ ಆಗುತ್ತೆ. ಪುಟ್ಟಪ್ಪ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ. ಪುಟ್ಟಪ್ಪ, ಮೈಸೂರು ಹೇಳಿಕೆಳಿ ಸಿದ್ದರಾಮಯ್ಯನವರಿಗೆ ಬಹಳ ಪ್ರತಿಷ್ಠೆ ವಿಚಾರವಾಗಿತ್ತು. ಫೈನಲಿ ಅವರು ಸಾಧಿಸಿದ್ರು ಅಂತ ಕಾಣಿಸುತ್ತೆ. ಜೊತೆಗೆ ಒಂದು ಮೆಸೇಜ್ ಕೂಡ ಕಳಿಸಿದ್ರು ಅನ್ನೋದು.
ಎಸ್, ಖಂಡಿತ ಅವಿನಾಶ್. ಏನು ಮೈಸೂರು ಸಿದ್ದರಾಮಯ್ಯವರಿಗೆ ಅತ್ಯಂತ ಪ್ರತಿಷ್ಠೆ, ಅದರಲ್ಲೂ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋತ ನಂತರ ಈ ಮೈಸೂರನ್ನ ಸಿದ್ದರಾಮಯ್ಯನವರು ನಿಜವಾಗಿಯೂ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಯಾಕಂದ್ರೆ ಕಳೆದ ಬಾರಿ ಪಾಲಿಕೆ ಚುನಾವಣೆಯಲ್ಲೂ ಸಹ ಪಾಲಿಕೆ ಗದ್ದುಗೆ ನಮ್ಮದೇ ಅನ್ನೋ ಮಾತುಗಳನ್ನ ಹೇಳಿದಂತ ಸಿದ್ದರಾಮಯ್ಯ ಕೊನೆಗೂ ಆಟವನ್ನು ಸಾಧಿಸಿ ತಮ್ಮದೇ ಪಕ್ಷದ ಸದಸ್ಯರನ್ನ ಮೇಯರ್ ಮಾಡಿದಂತ ಸನ್ನಿವೇಶಗಳನ್ನ ನಾವು ಇಲ್ಲಿ ನೋಡ್ಬೋದು. ಅದೇ ರೀತಿ ಈ ಬಾರಿಯೂ ಸಹ ಏನು ಜಿಲ್ಲಾ ಪಂಚಾಯತಿಯಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿಯನ್ನೇ ಬೇಡ ಅಂತ ಇದ್ದಂತ ಜೆಡಿಎಸ್ ನಾಯಕರಿಗೆ ಹಿರಿಯ ಗೌಡರಿಂದ ಚಾಟಿಯನ್ನ ಬೇಯಿಸಿದಂತ ಸಿದ್ದರಾಮಯ್ಯನವರು ಒಂದೇ ಒಂದು ಹೇಳಿಕೆಯನ್ನು ಸಹ ನೀಡದೆ ಇಡೀ ಮೈತ್ರಿಯನ್ನ ಬದಲಾವಣೆ ಮಾಡಿ ರಾತ್ರೋರಾತ್ರಿ ದೊಡ್ಡ ಮಟ್ಟದ ಬೆಳವಣಿಗೆಗೆ ಕಾರಣರಾಗಿದ್ದಾರೆ. ಆ ಒಂದು ಕಾರಣರಾಗೋದಕ್ಕೆ ಸ್ವತಃ ಸಿದ್ದರಾಮಯ್ಯನವರೇ ಕಾರಣ ಅನ್ನೋ ಒಂದು ಮಾಹಿತಿಗಳು ಇದೀಗ ಕಾಂಗ್ರೆಸ್ ಮೂಲಗಳಿಂದ ಸಿಗ್ತಾ ಇದೆ. ಕಾಂಗ್ರೆಸ್ ಮೂಲಗಳ ಪ್ರಕಾರ ಸಿದ್ದರಾಮಯ್ಯನವರು ಇಡೀ ಪ್ರಕರಣವನ್ನ ಸೈಲೆಂಟ್ ಆಗಿ ವೀಕ್ಷಣೆ ಮಾಡ್ತಾ ಇದ್ರು. ಆ ನಂತರ ಅವರು ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಚರ್ಚೆಯನ್ನ ಮಾಡಿದ್ರು. ಇದು ಕೇವಲ ಮೈಸೂರಿಗೆ ಸೀಮಿತ ಆಗೋದಿಲ್ಲ, ಇದು ಮುಂದಿನ ಲೋಕಸಭಾ ಚುನಾವಣೆಯೂ ಸೇರಿದಂತೆ ಮುಂದೆ ನಡೆಯುವಂತ ಮೈತ್ರಿ ಸರ್ಕಾರದ ಆಡಳಿತಕ್ಕೂ ಸಹ ಧಕ್ಕೆ ಆಗುತ್ತೆ. ಹಾಗಾಗಿ ಈ ಕ್ಷಣವೇ ನೀವು ಮೈಸೂರಿನ ನಿರ್ಧಾರವನ್ನ ಬದಲಾಯಿಸೋದಕ್ಕೆ ಜೆಡಿಎಸ್ ನಾಯಕರಿಗೆ ಸೂಚನೆಯನ್ನ ಕೊಡಬೇಕು ಅನ್ನೋ ಮಾತುಗಳನ್ನ ಹೇಳಿ ಆ ಮೂಲಕ ತನ್ನ ಬಲವನ್ನ ಹೈಕಮಾಂಡ್ ಮುಖಾಂತರನೇ ಸಾಧಿಸಿದ್ದಾರೆ ಅಂತ ಹೇಳ್ಬೋದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಪುಟ್ಟಪ್ಪ.